ಆಯಿತಾ? ದಸರಾದ ಈ ಸಂದರ್ಭದಲ್ಲಿ ಉಚ್ಚಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕನ್ನಡ ಬ್ಯಾಂಕ್ನವರು ಒಂದು ವಿದ್ಯುತ್ ಚಾಲಿತ ಬಗ್ಗಿಯನ್ನು ಕೊಟ್ಟಿದ್ದಾರೆ. ಖಂಡಿತ ಇದು ದೇವಸ್ಥಾನಕ್ಕೆ ಭಾಳ ಉಪಯೋಗ ಆಗ್ತದೆ. ವಿಶೇಷವಾಗಿ 60-65 ವರ್ಷ ಮೇಲ್ಪಟ್ಟವರಿಗೆ ಅಲ್ಲಿಂದ ಇಲ್ಲಿ ನಡ್ಕೊಂಡು ಬರಲಿಕ್ಕೆ ಭಾಳ ಕಷ್ಟ ಆಗೋದ್ರಿಂದ ಖಂಡಿತ ಅದನ್ನು ಬ್ಯಾಂಕ್ನವರು ನಮ್ಮ ಒಂದು ಪರಿಸ್ಥಿತಿಯನ್ನು ಹೇಳಿದಾಗ ಅವರು CSR ಅನುದಾನದಲ್ಲಿ ಇದನ್ನು ನಮಗೆ ಕೊಟ್ಟಿದ್ದಾರೆ. ಖಂಡಿತ ಅದರ ಉಪಯೋಗ ದೇವಸ್ಥಾನದ ಆಡಳಿತ ಮಂಡಳಿ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಸಾರ್ವಜನಿಕರಿಗೆ ಅದಕ್ಕೆ ಒಳ್ಳೆಯ ಅನುಕೂಲ ಕೊಡೋ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ. ಹಾಗೆ ಕನ್ನಡ ಬ್ಯಾಂಕ್ ಆ ತಾಯಿ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದದಿಂದ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಹಾರೈಸ್ತೇನೆ. ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಮಾತಾಡಲಿ ಅಂದೇಳಿ. ಬ್ಯಾಂಕಿನವರು ಹೇಗೂ ಮಹಾಲಕ್ಷ್ಮಿಯ ಸೇವಕರು, ಲಕ್ಷ್ಮಿಯ ಸೇವಕರು ಬ್ಯಾಂಕಿನ ಅಂದ ಕೂಡಲೇ. ಹಾಗೆ ಇಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಈ ಭಾಗದಲ್ಲಿ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ. ಇಲ್ಲಿಗೆ ಭಕ್ತಾದಿಗಳು ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ. ಹಾಗೂ ಈಗ ಜಿ ಶಂಕರ್ ಅವರು ಹೇಳಿದ ಹಾಗೆ ಏನು ದಸರಾ ತುಂಬ ಹತ್ತಿರ ಇದೆ. ಹಾಗಾಗಿ ಕಮಿಟಿಯವರು ನಮ್ಮನ್ನು ಕೇಳಿದಾಗ ನಾವು ಸಂತೋಷದಲ್ಲಿ ಒಪ್ಪಿಕೊಂಡ್ವಿ. ಯಾಕಂದರೆ ಇದೊಂದು ಸೇವೆಯ ಅವಕಾಶ, ದೇವಸ್ಥಾನದ ಸೇವೆ. ಹಾಗೂ ನಾವು ನಮ್ಮ CSR ಅಡಿಯಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಹಾಗಾಗಿ ಈ ಭಾಗದಲ್ಲಿ ಬೇರೆ ಬೇರೆ ಸೇವೆಗಳನ್ನು ಕೊಡ್ತಾ ಬರ್ತಿದ್ದೇವೆ. ಹಾಗೂ ಉಚ್ಚಿಲ ಮಹಾಲಕ್ಷ್ಮಿ ನಮಗೇನು ಹೊಸತಲ್ಲ, ಮೊದಲಿಂದಲೂ ನಾವು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡು ಬಂದವರು, ಬೆಳೀತಾ ಬಂದವರು. ಹಾಗಾಗಿ ಕೇಳಿದ ಕೂಡಲೇ ನಾವು ಸ್ಪಂದಿಸಿ, ನಮ್ಮ ಮ್ಯಾನೇಜ್ಮೆಂಟ್ ಕೂಡಲೇ ಅದಕ್ಕೆ ಸ್ಪಂದಿಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಮೊದಲಿಗೆ ಕಮಿಟಿಯವರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಅವಕಾಶ ನಮಗೆ ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳಬೇಕು. ನಮ್ಮ ಬ್ಯಾಂಕಿಗೂ ಕೂಡ ಇದೊಂದು ಸುವರ್ಣ ಅವಕಾಶ, ಭಕ್ತರ ಸೇವೆಗೆ ಹಾಗೂ ದೇವಸ್ಥಾನದ ಸೇವೆಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಕಮಿಟಿಯವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಸರ್, ಈಗ ಇಷ್ಟ ಸಾವಿರಾರು ಜನ ಬರ್ತಾರೆ, ಒಂದು ಸಾಕಾಗೋದಿಲ್ಲ, ಇನ್ನಷ್ಟು ಕೊಡುವ ಯೋಜನೆ ಇದೆ? ಖಂಡಿತವಾಗಿ ಅದನ್ನು ಪರಿಶೀಲಿಸಿ ನಾವು ಮುಂದೆ ನಮ್ಮ ಮ್ಯಾನೇಜ್ಮೆಂಟಿಗೆ ಕಳಿಸ್ತೇವೆ. ಅವಕಾಶ ಇದ್ದಲ್ಲಿ ಅದನ್ನು ಮುಂದುವರಿಸ್ತೇವೆ ಶೀಘ್ರವಾಗಿ. ಖಂಡಿತ.